ಈ ರಾಶಿಯವರಿಗೆ ಕೋಡಿಶ್ರೀ ನುಡಿದಿರುವಂತಹ ಭಯಂಕರವಾಗಿರುವ ಭವಿಷ್ಯ. ಈ ರಾಶಿಯವರಿಗೆ ವಿಶೇಷವಾಗಿ ಗ್ರಹಗಳ ಸಂಚಾರವು ಅತ್ಯಧಿಕ ಲಾಭ ಹಾಗೂ ಅದೃಷ್ಟವನ್ನ ತಂದುಕೊಡುತ್ತದೆ. ಒಟ್ಟಾರೆಯಾಗಿ ರಾಶಿ ಚಕ್ರದವರ ಜೀವನದಲ್ಲಿ ಇರತಕ್ಕಂತಹ ಪ್ರತಿಯೊಂದು ಕಷ್ಟಗಳು ದೂರವಾಗುತ್ತದೆ. ಶನಿ ಹಾಗೂ ಮಂಗಳನ ಚಲನೆಯಿಂದ ಈ ರಾಶಿಯವರಿಗೆ ಅದ್ಭುತ ರಾಜಯೋಗ ಶುರುವಾಗ್ತಾ ಇದೆ. ಈ ರಾಶಿಯವರಿಗೆ ಅದ್ಭುತವಾಗಿ ಆಶೀರ್ವಾದ, ಹಣ ಸಂಪಾದನೆ ಮಾಡಿಕೊಳ್ಳುವಂತಹ ವಿಶೇಷವಾದ ನಿರೀಕ್ಷೆ, ಎಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರ. ಶನಿಯನ್ನ ಕರ್ಮಫಲಗಳನ್ನ ನೀಡುವಂತಹ ಗ್ರಹ ಎಂದು ಪರಿಗಣಿಸಲಾಗುತ್ತದೆ. ಈ ಶನಿಯು ನಿಧಾನವಾಗಿ ಆದರೆ ಸೂಕ್ತವಾಗಿ ಚಲಿಸುವಂತಹ ಕಾರಣ ಹಲವು ಗ್ರಹಗಳೊಂದಿಗೆ ಸಂಯೋಗವಾಗುವುದನ್ನು ನೋಡಬಹುದು. ಇದೇ ಕಾರಣದಿಂದ ಶನಿಯ ಪ್ರಭಾವ ಹೆಚ್ಚಾಗುತ್ತದೆ, ಹಾಗೆ ಕಡಿಮೆಯಾಗುವುದು ಸಹ ಗಮನಿಸುವಂತಹ ಅಂಶವಾಗಿರುತ್ತದೆ. ಒಟ್ಟಾರೆಯಾಗಿ ಶನಿ ವ್ಯಕ್ತಿಗಳ ಕ್ರಿಯೆಗಳಿಗೆ ಅನುಗುಣವಾಗಿ ಪ್ರತಿಫಲವನ್ನ ನೀಡುವಂತಹ ಗ್ರಹ. ಶನಿ ಪ್ರಸ್ತುತ ಮೀನರಾಶಿಯಲ್ಲಿ ಇರೋದ್ರಿಂದ ಈ ಸಮಯದಲ್ಲಿ ಖಂಡಿತವಾಗಿ 2027 ವರ್ಷದವರೆಗೂ ಕೂಡ ಇದೇ ಒಂದು ರಾಶಿಯಲ್ಲಿ ಚಲಿಸುವುದರಿಂದ ಈ ರಾಶಿಯವರಿಗೆ ಶನಿಯು ವಿವಿಧ ಗ್ರಹಗಳೊಂದಿಗೆ ಸಂಯೋಗ ಹಾಗೂ ವಿಶೇಷವಾದ ಚಲನೆಯನ್ನ ರೂಪಿಸುತ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಖಂಡಿತವಾಗಿ ಹಲವು ರೀತಿಯ ಯೋಗಗಳಿಗೆ ಕಾರಣವಾಗುತ್ತದೆ. ಇದು ಶುಭ ಮತ್ತು ಅಶುಭ ಫಲಗಳಿಗೂ ಕೂಡ ಕಾರಣವಾಗಬಹುದು. ಆದರೆ ಈಗ ಸದ್ಯ ಇದೇ ಮಾರ್ಚ್ 10ನೇ ತಾರೀಕಿನಿಂದ ಶನಿ ಮಂಗಳ ಸೇರಿ ನೇರವಾಗಿ ದಿಶಾ ಯೋಗವನ್ನ ಸೃಷ್ಟಿಸುತ್ತಾ ಇದ್ದಾನೆ. ಈ ಯೋಗವು ಎಲ್ಲ 12 ರಾಶಿಯವರ ಮೇಲೆ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಹಾಗಾದ್ರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು, ಯಾವೆಲ್ಲ ರೀತಿಯ ಲಾಭವನ್ನ ಕಂಡುಕೊಳ್ಳುತ್ತಾರೆ, ಯಾವ ರೀತಿ ಕಷ್ಟಗಳಿಂದ ಪರಿಹಾರ ಸುಲಭವಾಗಿ ಸಿಗುತ್ತೆ ಎಂಬ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬೋದಾದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ರಾಶಿ ಚಕ್ರದವರಿಗೆ ಈ ಒಂದು ವಿಶೇಷವಾದ ಶನಿ ಮಂಗಳನ ಅದ್ಭುತ ಯೋಗವು ಖಂಡಿತವಾಗಿಯೂ ಪ್ರಯೋಜನಕಾರಿಯಾಗಬಹುದು. ಶನಿ 12ನೇ ಮನೆಯಲ್ಲಿ ಮತ್ತು ರಾಹು 11ನೇ ಮನೆಯಲ್ಲಿ. ಈ ಕಾರಣದಿಂದಾಗಿ ನಮ್ಮ ಜೀವನದಲ್ಲಿ ಗಣನೆಯ ಲಾಭವನ್ನ ಪಡೆದುಕೊಳ್ಳುತ್ತಾರೆ. ಮೇಷರಾಶಿಯವರು ನಿರುದ್ಯೋಗಿಗಳಾಗಿ ಈ ಸಮಯದಲ್ಲಿ ಬರುವಂತಹ ಬಯಸಿದಂತಹ ವೇತನ ಸಿಗಬಹುದು. ಉತ್ತಮವಾದ ಉದ್ಯೋಗ ಅವಕಾಶ ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ. ಒಟ್ಟಾರೆಯಾಗಿ ಈ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ದೊಡ್ಡ ದೊಡ್ಡ ಅಡ್ಡಿಗಳು ದೂರವಾಗುತ್ತದೆ ಹಾಗೂ ನಿವಾರಣೆಯಾಗುತ್ತದೆ. ಮನೆಯಲ್ಲಿ ಶುಭ ಕಾರ್ಯಗಳ ಸಂಬಂಧಿತ ವಿಚಾರಗಳಲ್ಲಿ ಧನಾತ್ಮಕವಾದ ಮಾತುಕತೆಯನ್ನ ಕಂಡುಕೊಳ್ಳಬಹುದು. ಒಟ್ಟಾರೆಯಾಗಿ ಇವರಿಗೆ ಸಂಪತ್ತು ವೃದ್ಧಿಯಾಗುತ್ತೆ, ಐಶ್ವರ್ಯ ಪ್ರಾಪ್ತಿಯಾಗುತ್ತೆ, ಕಷ್ಟಗಳಿಂದ ಪರಿಹಾರ ಸುಲಭವಾಗಿ ಸಿಗುತ್ತದೆ. ಮುಂದಿನ ರಾಶಿ ಸಿಂಹರಾಶಿ. ಈ ರಾಶಿ ಅಡಿಯಲ್ಲಿ ಜನಿಸಿದಂತಹವರಿಗೆ ಈ ಅದ್ಭುತವಾದ ಯೋಗವು ತುಂಬಾ ಪ್ರಯೋಜನಕಾರಿಯಾಗಿದ್ದು, ಈ ರಾಶಿಯವರಿಗೆ 7ನೇ ಮನೆಯಲ್ಲಿ ಮಂಗಳವಿದೆ. ಪರಿಣಾಮವಾಗಿ ಈ ಒಂದು ರಾಶಿಯವರಿಗೆ ಆಧ್ಯಾತ್ಮಿಕತೆಯ ಕಡೆಗೆ ಬಲವಾದ ಒಲವು ಹೊಂದಿರಬಹುದು. ಇದಲ್ಲದೆ ಗೌರವ ಹೆಚ್ಚಳವಾಗುತ್ತದೆ. ಗಣನೀಯವಾದ ಪ್ರಮಾಣದಲ್ಲಿ ಹಣವನ್ನು ಗಳಿಸಿಕೊಳ್ಳುತ್ತೀರಾ. ವಿದೇಶಕ್ಕೆ ಹೋಗುವ ಕನಸು ನನಸಾಗುತ್ತದೆ. ನಿಮಗೆ ಹೊಸ ಜವಾಬ್ದಾರಿಗಳು ಸಿಗಬಹುದು. ಆಪ್ತರೊಂದಿಗೆ ನಿಮಗೆ ಹಣಕಾಸಿನ ಲಾಭ ಕೂಡ ಸಿಗುತ್ತದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿ ಹೋಗುತ್ತದೆ. ಭವಿಷ್ಯಕ್ಕಾಗಿ ಹಣವನ್ನು ಉಳಿಸುವಲ್ಲಿ ಯಶಸ್ವಿಯಾಗ್ತೀರಾ. ಸಂಬಂಧಗಳು ಸಿಹಿಯಾಗುತ್ತೆ. ವೈವಾಹಿಕ ಜೀವನ ಉತ್ತಮವಾಗಿರುತ್ತದೆ. ಮಂಗಳ ಮತ್ತು ಶನಿ ಸಂಯೋಗವು ಮೀನರಾಶಿಯವರಿಗೆ ಪ್ರಯೋಜನಕಾರಿ. ಶನಿ ಈ ರಾಶಿ ಜನರಿಗೆ 2ನೇ ಮನೆಯಲ್ಲಿ ಮತ್ತು ಮಂಗಳ ಲಗ್ನ ಮನೆಯಲ್ಲಿ ಇರಲ್ಪಟ್ಟಿದ್ದಾನೆ. ಪರಿಣಾಮವಾಗಿ ನಿಮ್ಮ ಆರ್ಥಿಕ ಲಾಭವನ್ನ ಪಡೆಯುವ ಸಾಧ್ಯತೆ. ವೃತ್ತಿಪರ ಜೀವನದಲ್ಲಿ ದಿನಕರಲದ ಸಮಸ್ಯೆಗಳನ್ನು ಕೊನೆಗೊಳ್ಳಬಹುದು. ನೀವು ಕೆಲಸದ ಸ್ಥಳದಲ್ಲಿ ಅಪಾರವಾದ ಯಶಸ್ಸನ್ನು ಗಳಿಸಿಕೊಳ್ಳುತ್ತೀರಾ. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ನಷ್ಟದ ವ್ಯವಹಾರಗಳು ಲಾಭದತ್ತ ತಿರುಗಬಹುದು. ಉಳಿತಾಯ ಕೂಡ ಹೆಚ್ಚಳವಾಗುವಂತಹ ಸಾಧ್ಯತೆ ಇರೋದ್ರಿಂದ ಈ ರಾಶಿ ಚಕ್ರದವರ ಕನಸುಗಳು ನನಸಾಗುತ್ತದೆ. ಒಟ್ಟಾರೆಯಾಗಿ ಸಿಂಹರಾಶಿ, ಮೀನರಾಶಿ, ಮೇಷರಾಶಿ ಮತ್ತು ತುಲಾರಾಶಿ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಅದ್ಭುತವಾದ ಫಲಿತಾಂಶ, ಎಲ್ಲ ಕಷ್ಟಗಳಿಂದ ಪರಿಹಾರ. ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ನಿಮ್ಮ ಅದೃಷ್ಟ ಕೈ ಹಿಡಿಯುತ್ತದೆ. ಕಷ್ಟಗಳಿಂದ ಪರಿಹಾರ ಸುಲಭವಾಗಿ ಸಿಗುತ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ಇವರಿಗೆ ಚಂದ್ರನ ಉತ್ತಮವಾದ ಸ್ಥಾನ ಬದಲಾವಣೆಯು ಅದ್ಭುತವನ್ನ ಸೃಷ್ಟಿ ಮಾಡ್ತಾ ಇದೆ. ಕೋಡಿಶ್ರೀ ಅವರು ನೋಡಿರುವ ಪ್ರಕಾರ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಅತ್ಯುತ್ತಮವಾದ ಸಮಯ. ಎಲ್ಲ ರೀತಿ ತೊಂದರೆಗಳಿಂದಲೂ ದೂರ, ಶುಭ ಸುದ್ದಿ ಲಭಿಸುತ್ತದೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ಗೌರವ, ಖ್ಯಾತಿ ಹೆಚ್ಚಳವಾಗುತ್ತದೆ. ನಿಮ್ಮ ಜೀವನದಲ್ಲಿ ಇರತಕ್ಕಂತಹ ತೊಂದರೆಗಳು ದೂರವಾಗುತ್ತದೆ. ದೇವರ ಆಶೀರ್ವಾದದಿಂದ, ಉನ್ನತ ಅಧಿಕಾರಿಗಳ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಒಂದು ಉತ್ತಮವಾದ ಬಡತಿಯನ್ನು ಪಡೆದುಕೊಳ್ಳುತ್ತೀರಾ. ಅಮೂಲ್ಯವಾದ ವಸ್ತು ಅಥವಾ ಸಂಪತ್ತಿನ ಪ್ರಾಪ್ತಿಯಾಗುತ್ತದೆ. ನಿಮ್ಮ ಆಸೆ ಈಡೇರುವಂತಹ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ನೀವು ಹೆಚ್ಚು ಕೆಲಸದಲ್ಲಿ ಕಾರ್ಯನಿರ್ವಂತರಾಗಿರಬೇಕು. ಹೆಚ್ಚು ವ್ಯರ್ಥವಾಗಿ ಖರ್ಚನ್ನು ಮಾಡಬಾರದು. ಹಣವನ್ನು ಬಳಸುವಾಗ ವಿವಿಧವಾಗಿ ಯೋಚನೆ ಮಾಡಿ ಹೂಡಿಕೆ ಮಾಡೋದ್ರಿಂದ ಹೆಚ್ಚು ಶ್ರೀಮಂತಿಕೆಯನ್ನು
ಬರಮಾಡಿಕೊಳ್ಳಬಹುದು. ನಿಮ್ಮ ಆಪ್ತ ಸ್ನೇಹಿತರು ಅಥವಾ ಪ್ರೀತಿ ಪಾತ್ರರನ್ನ ಭೇಟಿಯಾಗೋದ್ರಿಂದ ಮನೋಬಲ ಹೆಚ್ಚಾಗುತ್ತದೆ. ಪತ್ನಿಯೊಂದಿಗೆ ಸಂಬಂಧ ಉತ್ತಮವಾಗಿರುತ್ತದೆ. ಇಷ್ಟೇ ಲಾಭ ಅದೃಷ್ಟವನ್ನ ಈ ರಾಶಿಯವರು ಇದೇ 2027ರವರೆಗೂ ಕೂಡ ಇನ್ನು ಮುಂದೆ ಅದ್ಭುತವಾದ ಅದೃಷ್ಟ. ವಿಶೇಷವಾಗಿ ಗೌರವ, ಪ್ರತಿಷ್ಠೆ ಹಾಗೂ ವೃತ್ತಿಯಲ್ಲಿ ಎಲ್ಲ ರೀತಿ ಕೆಲಸದಲ್ಲೂ ಕೂಡ ಎಲ್ಲ ಒಂದು ಅನುಮತಿಯನ್ನ ಪಡೆದುಕೊಂಡು ದೇವರ ಆಶೀರ್ವಾದದೊಂದಿಗೆ ವಿಶೇಷವಾಗಿ ಗೌರವಕ್ಕೆ ಪಾತ್ರರಾಗ್ತಾ ಹೋಗ್ತಾರೆ. ನಿಮ್ಮ ಕೆಲಸದಲ್ಲಿ ಆರ್ಥಿಕ ಬಲಗೊಳ್ಳುತ್ತದೆ. ಆರ್ಥಿಕ ಪರಿಸ್ಥಿತಿ ಅತ್ಯುತ್ತಮವಾಗಿ ಬದಲಾವಣೆ ಆಗುವುದರಿಂದ ಹಠಾತ್ ಆಗಿ ದೊಡ್ಡ ದೊಡ್ಡ ಲಾಭವನ್ನ ಕಂಡುಕೊಳ್ತೀರಾ. ಸಂತೋಷವಾದ ಜೀವನವನ್ನ ನಡೆಸ್ತೀರಾ. ಈ 5 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.